ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ನಸೀಮ ಲಾಯರ್ ಆಗಿಲ್ಲ ಅಂತ ಎಣಿಸಿದ್ರಾ, ಬರಿತಾ ಕೂತ್ಕೊಂಡಿಲ್ಲ ಅಂತೇಳಿ. ಗಾಯ್ಸ್, ಇಲ್ಲ ಗಾಯ್ಸ್, ನಸೀಮ ಎಲ್ಲಿಗೆ ಹೋಗಿದ್ದಾಳೆ ಅಂದರೆ ಗಾಯ್ಸ್ ನೋಡಿ ಅಂತೆ, ನಾನು ಸ್ಟೇಷನ್ಗೆ ಹೋಗಿಬಿಟ್ಟು ನಮಗೆ ತುಂಬನೇ ಟಾರ್ಚರ್ ಮಾಡ್ತಾ ಇದ್ದವರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ. ಸೊ ಹಾಗಾಗಿ ಗಾಯ್ಸ್, ಇದರ ಬಗ್ಗೆ ಎಲ್ಲವೂ ಡೀಟೇಲ್ಸ್ ಆಗಿ ನಾನು ಹೇಳ್ತೇನೆ ಇನ್ಶಾಲ್ಲ. ಹಾಗೆ ಗಾಯ್ಸ್, ಅಲ್ಲಿ ಕಂಪ್ಲೇಂಟ್ಸ್ ಎಲ್ಲ ಕೊಡಲಿಕ್ಕೆ ನಾನು ಬರ್ದೆಲ್ಲ ಆಗಿದೆ. ಇನ್ನು ಅದನ್ನು ಕೊಟ್ಬಿಟ್ಟು ಹೋಗಿ ಅದರ ಮೇಲೆ ಅವರನ್ನು ಕರೆಸ್ತಾರೆ. ಅದರ ಮೇಲೆ ಏನೆಲ್ಲ ಆಗಿದೆ ಏನು ಅಂತೇಳಿ ಮುಂದಿನ ವ್ಲಾಗಲ್ಲಿ ನಾನು ಹಾಕ್ತೇನೆ ಇನ್ಶಾಲ್ಲ. ಇವತ್ತು ಇಷ್ಟೇ ನಾನು ಶೂಟ್ ಮಾಡಿದ್ದು. ಸೊ ಗಾಯ್ಸ್, ನೋಡಿ ಅಂತೆ, ನೋಡಿ ಅಂದರೆ ನಾನು ಅಲ್ಲಿ ಬರಿತಾ ಇದ್ದೆ, ಅವರು ಆ ಕಡೆ ಹೋಗಿದ್ರು ಅಲ್ಲಿ ಪೊಲೀಸವರು. ಸೊ ಹಾಗೆ ಅಲ್ಲಿಂದ ಮತ್ತೆ ನಾನು ಸೀದಾ MS ಫ್ರೂಟ್ ಶಾಪಿಗೆ ಬಂದೆ ಗಾಯ್ಸ್. ನೋಡ್ತಾ ಇದ್ದೀರಲ್ಲ, MS ಫ್ರೂಟ್ ಶಾಪಲ್ಲಿ ಚಕ್ಕೆ, ಬಚ್ಚಂಕಾಯಿ, ಪಪ್ಪಂಕಾಯಿ ಎಲ್ಲ ಟೈಪ್ ಇದು ಫ್ರೂಟ್ಸ್ ಫ್ರೆಶ್ ಆಗಿ ಎಷ್ಟು ಟೇಸ್ಟಿಯಾಗಿದೆ ಅಂತೇಳಿ ನೋಡಿ ಅಂತೆ ಗಾಯ್ಸ್. ಮತ್ತು ಇಲ್ಲಿ ನಿಮಗೆ ಎಲ್ಲ ಥರದ ಫ್ರೂಟ್ಸ್ ಕೂಡ ಸಿಗುತ್ತೆ, ಮತ್ತು ಅವರು ಡಿಸ್ಕೌಂಟ್ ಕೂಡ ಮಾಡ್ತಾರೆ. ಮತ್ತು ಅಷ್ಟೇ ಇಲ್ಲಿ ಟೇಸ್ಟಿಯಾಗಿದ್ದ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಗಾಯ್ಸ್. ನಾವು ಇಲ್ಲೇ ಫ್ರೂಟ್ಸ್ ತಗೊಳ್ಳೋದು ಜಾಸ್ತಿಯಾಗಿ. ಮಾಂಗೆ ಎಲ್ಲ ತುಂಬಾ ಟೇಸ್ಟ್ ಇತ್ತು, ಮೊನ್ನೆ ಸಲ್ಮನವ್ರು ತಂದಿದ್ರು, ತುಂಬಾ ಟೇಸ್ಟ್ ಇತ್ತು ಗಾಯ್ಸ್, ಮ್ಯಾಂಗೋ. ಹಾಗೆ ಗಾಯ್ಸ್, ಮತ್ತು ವಿಷಯ ಏನಂತ ಹೇಳಿದರೆ, ಅಲ್ಲಿ ಪಪ್ಪಂಕಾಯಿ ತೋರ್ತಾ ಉಂಟಲ್ಲ, ನಾನು ಅದೇ ಪಪ್ಪಂಕಾಯಿ ಹೇಳಿದ್ದು ಇನ್ಸ್ಟಾದಲ್ಲಿ ವಿಡಿಯೋ ಹಾಕಿದ್ದೆ. ನಾನು ಫಸ್ಟ್ ಎನಿಸಿದೆ ಸಿಹಿ ಇರುತ್ತಾ ಇಲ್ವಂತೇಳಿ ಗಾಯ್ಸ್. ತಗೊಂಡೋದ್ಮೇಲೆ ಗೊತ್ತಾಯಿತು ಎಂಥ ಮಧುರ ಅಂತ ಹೇಳಿದರೆ ಅಷ್ಟು ಒಳ್ಳೆ ಇತ್ತು. ಹಾಗೆ ಮತ್ತೆ ಗಾಯ್ಸ್, ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಅವರೇ ಅದರ ಓನರ್ ಗಾಯ್ಸ್. ಹಾಗೆ ಅಲ್ಲಿಂದ ಮತ್ತೆ ನಾವು ಸೀದಾ ಅದರ ಸೈಡಲ್ಲಿ ವೆಜಿಟೇಬಲ್ಸ್ ಶಾಪ್ ಇತ್ತು, ಅಲ್ಲಿ ಕೂಡ ಹೋದ್ವಿ. ಅಲ್ಲಿ ಕೂಡ ವೆಜಿಟೇಬಲ್ಸ್ ಎಲ್ಲ ಬೈ ಮಾಡಿ, ಅಲ್ಲಿ ಕೂಡ ಫ್ರೆಶ್ ಆದ ವೆಜಿಟೇಬಲ್ಸ್ ಎಲ್ಲ ಇದೆ ಗಾಯ್ಸ್. ಅಲ್ಲಿಂದ ನಾವು ಸೀದಾ ನಾನು ಅಪೋಲೋಗೆ ಬಂದೆ. ನನಗೆ ಸ್ವಲ್ಪ ಮೆಡಿಕಲಲ್ಲಿ ಕೆಲವೊಂದು ಐಟಮ್ಸ್ ತಗೊಳ್ಬೇಕಿತ್ತು. ಸೊ ಹಾಗೆ ಗೈಸ್, ನಾನು ಹೆಚ್ಚಾಗಿ ಬರೋದಿದ್ದೆ ಮೆಡಿಕಲ್ಗೆ, ಯಾಕಂತೇಳಿದರೆ ಇಲ್ಲಿ ಎಲ್ಲವೂ ಐಟಮ್ಸ್ ಇರುತ್ತೆ. ಸೊ ಹಾಗೆ ನನಗೆ ಇಷ್ಟ ಇಲ್ಲಿ. ಏನ್ ಗೊತ್ತಾ, ಸಲ್ಮಾನ್ ಅವರು ಗ್ಯಾಸ್ ಹಾಕ್ಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರು. ನನಗೆ ಕೂಡ ಹೋಗುವಂತ ಆಸೆ ಇತ್ತು ಗೈಸ್, ಅದಕ್ಕೆ ನಾನು ಬಂದೆ ಸುಮ್ಮನೆ. ಮತ್ತೆ ಯಾರು ಪ್ಯಾಸೆಂಜರ್ಸ್ ಯಾರು ಇರೋದಿಲ್ಲ ಅಲ್ಲ, ಮತ್ತೆ ಸುಮ್ಮನೆ ಯಾಕೆ ಅಂತ ಮನೇಲಿ ಕುತ್ಕೊಳ್ಳಲಿಕ್ಕೆ ಒಂಥರ ಬೋರ್ ಆಯ್ತು. ಅದಕ್ಕೆ ಔಟ್ ಸೈಡ್ ಬಂದೆ. ನನಗಿಷ್ಟ ನೈಟ್ ಔಟ್ ಸೈಡ್ ಬರ್ಲಿಕ್ಕೆ. ಹಾಗೆ ಯಾವಾಗ್ಲೂ ಬರುದಿಲ್ಲ, ಯಾವಾಗ್ಲೂ ಒಂದೊಂದ್ ಸತಿ ಬರ್ತೀನಿ ಅಷ್ಟೇ. ಸಲ್ಮಾನ್ ಅವರು ಸಾಂಗ್ ಆಡ್ತಾ ಇದ್ದಾರೆ ಗೈಸ್. ವಿಡಿಯೋ ಮಾಡ್ತಾನೆ ಅಂತ ಗೊತ್ತಾಗಿ ನಿಧಾನ ಆಡ್ತಾ ಇದ್ದಾರೆ. ಇಲ್ಲ ನೋಡಿ ಸೇವಂತಿ ಅದು ಬರೋದಿಲ್ಲ. ಮಲ್ಲಿಗೆಗಿಂತ ಬಲವಂದ ನೀನು, ಶ್ರೀಗಂಧಗಿಂತ. ಗೈಸ್ ಕಂಟಿನ್ಯೂ ಮಾಡಿ ಆಯ್ತಾ, ಕಮೆಂಟ್ಸ್ ಅಲ್ಲಿ ತಿಳಿಸಿ. ಗೈಸ್ ಲೈನ್ ನೋಡಿ ಅಂತೆ ಗಾಡಿದು. ಅಯ್ಯೇ ಎಷ್ಟು ಲೈನ್ ಇದೆ. ಸಣ್ಣ ಲೈನಾ, ಆದ್ರೆ ಒಂದು 10-15 ಗಾಡಿ ಇದೆ. ಹೌದಾ ಗೈಸ್, ಈ CNG ಉಂಟಲ್ಲ, ಇದೇ ಒಂದು ಪ್ರಾಬ್ಲಮ್. ಅಂದ್ರೆ ತುಂಬಾ ವೆಹಿಕಲ್ಸ್ ಇರುತ್ತೆ, ಮತ್ತೆ ಲೈನ್ ನಿಂತ್ಕೊಳ್ಬೇಕು. ಹಾಗೆ ಅಂದ್ರೆ ಮತ್ತೆ ಒಂದು CNG ಲಾಭ ಅಲ್ಲ. ಸೊ ಹಾಗೆ ಸೀಸನ್ ಅಲ್ಲಿ ಮಾತ್ರ ಈ ತರ ಅಲ್ಲ, ಮತ್ತೆ ಇಲ್ಲಾಂದ್ರೆ ಹಾಗೆ ಮತ್ತೆ ಗೈಸ್ ನೋಡಿ, ಖುಷಿ ಆಗುತ್ತೆ ಗಾಡಿ ಎಲ್ಲ ಹೋಗುದು ನೋಡುವಾಗ ಅಷ್ಟೇ. ಇಲ್ಲಿ ನೋಡಿ ಸಣ್ಣದೊಂದು ಟ್ರೀ ಉಂಟು, ತೋರ್ತದ. ಮತ್ತು ನಾನು ಇಲ್ಲಿ ಗಾಯ್ಸ್ ಫಲೋದ ತಿನ್ಲಿಕ್ಕೆ ಅಂತ ಬಂದೆ. ನನಗೆ ಇಲ್ಲಿ ಫಲೋದ ತಿಂದು ಹೋಗದೆ ಮನೆಗೆ ಹೋದರೆ ಗಾಯ್ಸ್ ಸಮಾಧಾನನೇ ಇರೋದಿಲ್ಲ. ಸೊ ಗೈಸ್, ಹಾಗೆ ಗಾಯ್ಸ್ ನೋಡಿ, ಸೂಪರ್.
ಗೈಸ್ ಫ್ರೂಟ್ಸ್ ಶಾಪ್ ಇಂದ ತಂದ ಚಕ್ಕೆ ಉಂಟಲ್ಲ, ಚಕ್ಕೆ ಅದು ಇವಾಗ ಕಟ್ ಮಾಡುದು ಗೈಸ್. ಗಂಟೆ ಎಷ್ಟು ಗೊತ್ತುಂಟಾ? ಗಂಟೆ ತೋರಿಸ್ತೇನೆ, ವೆಯ್ಟ್ ಗೈಸ್. ನೋಡಿ ಗಂಟೆ, ನೋಡಿ ಗಂಟೆ 1:10 ಆಗ್ತಾ ಬಂತು ಗೈಸ್. ಇಲ್ಲಿ ನೋಡಿ ಅಮ್ಮ ಚಕ್ಕೆ ಕಟ್ ಮಾಡ್ತಾ ಇದ್ದಾರೆ ಗೈಸ್. ಗೈಸ್ ಚಕ್ಕೆ ನೋಡಿ ಅಂತೆ ಮಂಜಲಾಗಿ, ವಾವ್ ಗೈಸ್. ಚಕ್ಕೆ ಅಂದ್ರೆ ಚಕ್ಕೆ, ನನ್ನ ಅಮ್ಮನಿಗೆ ಚಕ್ಕೆ ಅಂದ್ರೆ ತುಂಬಾ ಇಷ್ಟ, ನಮ್ಗೆ ಕೂಡ ಇಷ್ಟವೇ, ಹಾಗೆ ಇವತ್ತು ತಂದದ್ದು ಗೈಸ್. ಏನ್ ಗೊತ್ತುಂಟ ನೋಡಿ, ನಾನು ಬಂದು ಇನ್ನೂ ಬುಕ್ಕ ತೆಗಿಲಿಲ್ಲ, ಬ್ಯಾಗ್ ತೆಗಿಲಿಲ್ಲ. ಯಾಕೆ ಗೊತ್ತಾ, ನಾನು ಅಲ್ಲಿ ಫಲೂದ ಕುಡಿತಾ ಇರುವಾಗ್ಲೇ ಅರ್ಧ ಕುಡಿಯುವಾಗ ಸಲ್ನವ್ರು ಕೂಡ ಅರ್ಧ ಕುಡಿದು ಮತ್ತೆ ಪಾರ್ಸಲ್ ಮಾಡಿಸಿದ್ರು. ಅವ್ರಿಗೆ ಸಡನ್ಲಿ ಕಾಲ್ ಬಂತು ಗೈಸ್. ಅಂದ್ರೆ ಅವಾಗ ಬಿಟ್ಟಿದ್ರು ಅವರು, ಸಾರಿ ನಿನ್ನೆ ಬಿಟ್ಟಿದ್ರಲ್ಲ, ನೈಟ್ ನಿನ್ನೆ ಹೋಗಿದೆ ಅಂತ ಹೇಳಿದ್ದಲ್ಲ. ಸೊ ಹಾಗಾಗಿ ಅವ್ರದ್ದು ಮತ್ತೆ ಕಾಲ್ ಬಂತು ರೈಲ್ವೆ ಸ್ಟೇಷನ್ಗೆ ಅಂತ, ಉಡುಪಿ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಅವ್ರಿಗೆ ಕಾಲ್ ಬಂತು. ಮತ್ತೆ ಅವರೇ ನಿನ್ನೆ ಇದು ಮಾಡಿದ್ದಲ್ಲ, ಸೊ ಹಾಗಾಗಿ ಇವಾಗ ಅವರೇ ಇದು ಮಾಡ್ಬೇಕಲ್ಲ. ಹಾಗೆ ಗೈಸ್ ಕಾಲ್ ಬಂತು. ಮತ್ತೆ ಎಂತ ಮಾಡ್ಲಿಕ್ಕಿಲ್ಲ, ಸಲ್ಮಾನ್ ಎಂತ ಮಾಡಿದ್ರು, ಅವರ ಅಲ್ಲಿ ಅವರದ್ದು ಫ್ರೆಂಡ್ ಇದ್ದಿದ್ರು, ಹಾಗೆ ಅವರ ರಿಕ್ಷಾದಲ್ಲಿ ನನಗೆ ಕಳಿಸಿದ್ರು. ಆಮೇಲೆ ನಾನು ಅದೇ ಸುಮ್ಮನೆ ಮತ್ತೆ ಬಂದೆ, ಬೇಗ ಕುಡ್ದು, ನಾನು ಬೇಗ ಕುಡ್ದು ಮತ್ತೆ ಪಾರ್ಸಲ್ ತಗೊಂಡು ಬಂದೆ ಅಷ್ಟೇ. ಮತ್ತೆ ಎಂತ ಮಾಡ್ಲಿಕ್ಕಿಲ್ಲ ಗೈಸ್, ಎಂತ ಮಾಡುದು, ವಿಡಿಯೋ ಮಾಡ್ಲಿಕ್ಕಿಲ್ಲ, ಎಂತ ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಬಂದೆ. ಮತ್ತೆ ಮೊಬೈಲೆಲ್ಲ ಬ್ಯಾಗಲ್ಲೆಲ್ಲ ಇಟ್ಟು ಮತ್ತೆ 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 ಮಾತಾಡ್ತೇನೆ. ಮತ್ತೆ ಇಲ್ಲಿ ಸಫಾನ್ ಇದ್ದಾನೆ ಗೈಸ್. ಸಫಾನ್ ಬಾ, ನೋಡಿ ಸಫಾನ್, ನಮ್ಮ ಸಫಾನ್, ನಮ್ಮ ಪ್ರೀತಿಯ ಸಫಾನ್. ಹಾಯ್ ಗೈಸ್. ಅಮ್ಮ ಅಲ್ಲಿ ಚಕ್ಕೆ ಕಟ್ ಮಾಡ್ತಾ ಇದ್ದಾರೆ ಗೈಸ್. ಚಕ್ಕೆ ಒಳ್ಳೆ ಟೇಸ್ಟ್ ಉಂಟು, ನಾವು ಒಂದು ತಿಂದೆ, ಈಗ ನಿಮ್ಗೆ ತಿಂದು ತೋರಿಸ್ತೇನೆ. ಮತ್ತೆ ಗೈಸ್ ಸಲ್ಮಾನ್ ಅವರು ಅವಾಗ ಉಂಟಲ್ಲ ನನಗೆ ಅರ್ಧದಲ್ಲಿ ಬಿಟ್ಟು ಬಂದಿದ್ದು ಗೈಸ್. ಎಂತ ಮೋಸ ನೋಡಿ, ನಾನು ಸ್ವಲ್ಪ ನೈಟ್ ಔಟ್ ಹೋಗು ಅಂತೇಳಿ ಖುಷಿಯಲ್ಲಿ ಹೋಗಿದ್ದು, ಆಚೆ ಈಚೆ ಸ್ವಲ್ಪ ಮತ್ತೆ ಮತ್ತೆ ಅದು ತಿನ್ಲಿಕ್ಕೆ ಸಿಗ್ತದೆ ಅಂತೇಳಿ ಇವರು ಅಲ್ಲೇ ಅರ್ಧದಲ್ಲಿ ಫಲೂದ ತಿನ್ನಿಸಿ ಅರ್ಧದಲ್ಲಿ ನನ್ನ ಬಿಟ್ಟಿದ್ದಾರೆ. ಎಂತ ಮೋಸ, ಬರೀ ಮೋಸ ಮಾಡಿದ್ರು ಗೈಸ್, ಬರೀ ಮೋಸ ಮಾಡಿದ್ರು ಗೈಸ್. ಎಂತ ಈಗ ನಾನು ಒಳ್ಳೆ ಸ್ವಲ್ಪ ಎಂಜಾಯ್ ಮಾಡುವ ಅಂತೇಳಿ ಸ್ವಲ್ಪ ಹೋಗಿದ್ದೆ, ಯಾವಾಗಲೂ ಹೋಗುದೇ ಇಲ್ಲ ನಾನು, ಇವತ್ತು ಫಸ್ಟ್ ಹೋಗಿದ್ದು. ಅಂದ್ರೆ ನೈಟೆಲ್ಲ ಹೋಗ್ತೀನಿ ಹಾಗೆ ಅಲ್ಲ, ಗ್ಯಾಸ್ ಹಾಕುವಾಗ ಅವರು ಗಾಡಿಗೆ ಗ್ಯಾಸ್ ಹಾಕ್ತಾರೆ ಅಂತ ಹೇಳುವಾಗ ನಾನು ಹೋಗುದು ಫಸ್ಟ್ ಇವತ್ತು ನಾನು ಬರ್ತೇನೆ. ಅದು ಕರ್ಕೊಂಡು ಹೋಗಿದ್ದು ಪುಣ್ಯ, ಇಲ್ಲದ್ರೆ ಬಿಟ್ಟೇ ಹೋಗ್ತಾರೆ, ಬೇಡ ಅಂತ ಅಮ್ಮ ಇದ್ದದಕ್ಕೆ ಕರ್ಕೊಂಡು ಹೋದ್ರು. ಆದ್ರೂ ಗೈಸ್ ಅರ್ಧದಲ್ಲಿ ವಾಪಸ್ ಬಂದೆ. ತುಂಬ ಬೇಜಾರಾಯಿತು ನನಗೆ. ಸಲ್ಮಾನ್ ಅವ್ರು ಮಾಡಿದ್ದು ಸಿಟ್ಟು ಬಂತು. ನಾನು ಮತ್ತೆ ಕೂಡ ಹೋಗ್ತೇನೆ, ನನಗೆ ತಿನ್ನುವುದೆಲ್ಲ ತಿನ್ಕೊಂಡೇ ಬರ್ತೇನೆ ಗೈಸ್. ನೋಡಿ ಅವರ ಮುಸುಂಡು ನೋಡುವಾಗ ಸಿಟ್ಟು ಬರ್ತದೆ. ನೋಡಿ ತೋರಿಸಿ, ಮುಖ ತೋರಿಸಿ, ಒಂಚೂರು ಮುಖ ತೋರಿಸಿ, ಇಲ್ಲಾಂದ್ರೆ ಫುಲ್ ಮೈ ತೋರಿಸ್ತೇನೆ. ಒಂದು ಚೂರು ತೋರಿಸಿ ಕಾಮಿಡಿ ಮಾಡಬೇಡಿ, ತೋರಿಸಿ ಒಂದು ಚೂರು ಗೈಸ್. ನೋಡಿ ಎಂತದ್ದು ಹೋಗ್ಲಿಲ್ಲ, ಸುಮ್ಮನೆ ನಾಟಕ ಮಾಡ್ತೀಯಾ ಗೈಸ್. ನೋಡಿ ನಾನು ತಿಂತಾ ಇದ್ದೀನಿ, ತುಂಬಾನೇ ಟೇಸ್ಟ್ ಇದೆ, ತುಂಬಾನೇ ಸಿಹಿ ಇದೆ ಗೈಸ್. ಅಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬಾನೇ ಟೇಸ್ಟ್ ಇದೆ, ಸಿಹಿ ಇದೆ. ನೋಡಿ ಮಂಜಲ್ ಇದೆ ಚೋಲೆ. ಮತ್ತೆ ನಾನೀಗ ಸ್ವಲ್ಪ ಅರ್ಧ ತಿಂದೆ, ಒಳ್ಳೆ ಸೂಪರ್ ಇದೆ, ಟೇಸ್ಟ್ ಇದೆ. ಚುಪ್ಪ ನೋಡಿ, ಶಂಜ ಹೇಳ್ತಿದ್ದಲ್ಲ ಚುಪ್ಪ. ಮತ್ತೆ ಗೈಸ್ ಚಕ್ಕೆ ಯಾರಿಗೆ ಇಷ್ಟ ಇರೋದಿಲ್ಲ, ಎಲ್ಲರಿಗೂ ಆಲ್ಮೋಸ್ಟ್ ಪೀಪಲ್ಗೆ ಫೇವ್ರೆಟ್ ಆಗಿರುತ್ತೆ, ಕೆಲವರಿಗೆ ಇಷ್ಟ ಇರೋದಿಲ್ಲ, ಬಟ್ ನನಗೆ ತುಂಬಾನೇ ಇಷ್ಟ. ನಮ್ಮ ಅಜ್ಜಿ ಮನೆಯಲ್ಲಿ ಆಗುತ್ತೆ, ಇದಲ್ಲ ಗಟ್ಟಿದು ಚಕ್ಕೆ ಅಲ್ಲ, ಅದು ಫುಲ್ ಎಂತ ಎಂದ್ರು ಚೊಳ್ಳು, ತುಳುವೆ ಚಕ್ಕೆ, ಅದು ಫುಲ್ ñೋಳಿ ಟೈಪ್ ಇರುತ್ತೆ ಆ ಚಕ್ಕೆ. ಅದು ಎಂತ ಮಧುರ ಅಂತ ಹೇಳಿದ್ರೆ ತುಂಬಾನೇ ಸಿಹಿಯಾಗಿರುತ್ತೆ. ಈ ಥರದ್ದು ನನಗೆ ಅದು ಇಷ್ಟ, ಇದು ಇಷ್ಟ, ನಾನು ಅದು ಕೂಡ ತಿಂತೇನೆ, ಇದು ಕೂಡ ತಿಂತೇನೆ. ಮತ್ತೆ ಇನ್ನು ಚಕ್ಕೆ ಎಷ್ಟು ಬೇಕಾದ್ರೆ ಸಿಗುತ್ತೆ. ಹಾಗೆ ಚಕ್ಕೆದು ಎಲ್ಲ ಮಾಡ್ಲಿಕ್ಕೆ ಇರುತ್ತಲ್ಲ, ಚಕ್ಕೆ ಡಪ್ಪ ಮತ್ತೆ ಚಕ್ಕೆಡ ಜಾರಿಗೆ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಇರುತ್ತಲ್ಲ. ಸೊ ಇನ್ನೆಲ್ಲ ಬ್ಲಾಗಲ್ಲಿ ಮಾಡ್ತೇನೆ, ನಾನೆಲ್ಲದು ಟ್ರೈ ಮಾಡ್ತಾ ಇರ್ತೇನೆ. ನಾನು ಲಾಸ್ಟ್ ಇಯರ್ ಎಲ್ಲ ಮಾಡಿದೆ. ಹಾಗೆ ಗಾಯ್ಸ್ ಚಕ್ಕೆ ತಿನ್ನಿ, ಮಳೆ ನೀರು ಬಿದ್ದ ಮೇಲೆ ಯಾರು ತಿನ್ನಲಿಕ್ಕೆ ಇಲ್ಲ, ಈಗ ತಿಂದ್ರೇ ಒಳ್ಳೇದು. ಮಳೆ ನೀರು ಬಿದ್ದ ಮೇಲೆ ಅದೆಷ್ಟಾದರೂ ಅಷ್ಟೇ. ಸೊ ಗೈಸ್ ಓಕೆ.